54,000 ಹುದ್ದೆಗಳೇನು ಕರಿತೀವಿ ಅಂತ ಹೇಳಿದರು, ಅವು ಫಿಲಪ್ ಮಾಡಬೇಕು. ಇವೆಂಟ್ ಆಫ್ ಕ್ಯಾಲೆಂಡ್ರು ಬಿಡುಗಡೆ ಮಾಡಬೇಕು. ಅಂದರೆ UPSC ಹಾಗೆ ಪ್ರತಿ ವರ್ಷ ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತೆ, ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂಥೇಳಿ ಅದೇ ರೀತಿಯಾಗಿ ಇವರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು. ಪ್ಲಸ್ ವಿದ್ಯಾರ್ಥಿಗಳು KPSC ಬೇಡ, ನಮಗೆ KE ಮುಖಾಂತರ ಎಕ್ಸಾಮ್ ಕಂಡಕ್ಟ್ ಮಾಡಿರಿ ಅಂತ ಇದ್ದಾರೆ. ಇವರು KE ಮುಖಾಂತರ ಮಾಡಬೇಕು. KPSC ಭ್ರಷ್ಟಾಚಾರದ ಗೂಡಾಗಿದೆ, ಅದು KPSC ಆಗಿ ಉಳಿದಿಲ್ಲ, ಅಲ್ಲಿ ಭ್ರಷ್ಟಾಚಾರ ಒಂದು ಕೇಂದ್ರವಾಗಿ ಮಾರ್ಪಾಟಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತಕ್ಷಣವಾಗಿ ಏನು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಬಡ ವಿದ್ಯಾರ್ಥಿಗಳರ, ರೈತರ ಮಕ್ಕಳರ, ಅವರಿಗೆಲ್ಲ ಉದ್ಯೋಗ ಕೊಡ್ತಾ ಕೆಲಸವನ್ನು ಸರ್ಕಾರ ಮಾಡಬೇಕು. ಕಲಬುರಗಿ ಯೂನಿವರ್ಸಿಟಿಯಲ್ಲಿ ಕೂಡ ಇದೇ ರೀತಿಯಾಗಿ ದೊಡ್ಡ ಮೊತ್ತದ ಭ್ರಷ್ಟಾಚಾರ ನಡೀತಾ ಇದೆ, ಹಗರಣಗಳು ನಡೀತದೆ. ಸರ್ಕಾರ ನಿದ್ದೆ ಮಾಡ್ತಾಯಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಬರ್ತಾರೆ, ಒಂದು ದಿನ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಲ್ಲ. ನಾಮಕಾವಸ್ಥೆ ಉದ್ಘಾಟನೆಗೆ ಮೊನ್ನೆ ಹೋಗಿದ್ದರು, ಆದರೆ ಅಲ್ಲಿ ಇರತಕ್ಕಂಥ ಸಮಸ್ಯೆಗಳು ಬಗೆಹರಿಸ್ಬೇಕಂತೇಳಿ ಅವರು ಆ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇಲ್ಲಿ ಆಡಳಿತ ಸಂಪೂರ್ಣ ಹದಗೆಟ್ಟಿದೆ. ವಿಶ್ವವಿದ್ಯಾಲಯ, ಜಿಲ್ಲಾ ಆಡಳಿತ ಎಲ್ಲ ರೀತಿಯಿಂದ ಇಲ್ಲಿ ವಿಫಲವಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಶಿವ ಅಷ್ಟಗಿ, BJP ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ. ಸರ್ಕಾರಕ್ಕೆ ಒಂದೇ ಬೇಡಿಕೆ ಇದೆ, ಏನು ಖಾಲಿ ಹುದ್ದೆಗಳನ್ನು ನೀವು ತೋರಿಸಿರಿ ಆ ಪೋಸ್ಟ್ಗಳನ್ನ ಶೀಘ್ರದಲ್ಲೇ ಭರ್ತಿ ಮಾಡಬೇಕು. ಕೂಡಲೇ ಭರ್ತಿ ಮಾಡಬೇಕು. ಒಂದು ಇಲಾಖೆ ಇಲ್ಲ, ಸರ್ಕಾರದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಷ್ಟು ಭರ್ತಿ ಮಾಡಲೇಬೇಕು. ಎರಡನೇದು, ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳನ್ನ ನಾವು 224 ಮಂದಿಗೆ ಆರಿಸಿ ಕಳಿಸಿವಿ. ನಿಮ್ಮ ಕ್ಷೇತ್ರಗಳನ್ನ ಸುಧಾರಿಸ್ಕೋರಿ, ನಿಮ್ಮ ಮೂಲಭೂತ ಸೌಕರ್ಯ, ಶಿಕ್ಷಣ, ಆರೋಗ್ಯ ಇದ್ರ ಬಗ್ಗೆ ಮಾತಾಡ್ರಿ ಅಂತಂದ್ರೆ ನಿನ್ನ ಅಸೆಂಬ್ಲಿದಾಗ ಚರ್ಚೆಯನ್ನು ಮಾಡಿದ್ರೆ ಟಿಕೆಟ್ ಬೇಕಂತ ಇಂಥವ್ರಿಗೆ ನಾವು ಆರಿಸಿ ಕಳಿಸ್ಬೇಕಾ? ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ದಯವಿಟ್ಟು ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಇದ್ರ ಕುರಿತಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದ್ರೆ ಟೀಕಾ, ಇಲ್ಲ ಅಂದ್ರೆ ನಾವು ನಿಮ್ಮ ಅಂತಿಮ ನಿರ್ಧಾರ ಮಾಡ್ತೀವಿ. ಈ ಸರ್ಕಾರ ದಾರಿ ತಪ್ಪಿಸಕ್ಕಂತ ಕೆಲಸ ಮಾಡ್ತಾ ಇದೆ. ಇವತ್ತಿನ ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಜೀವನವನ್ನು ಹಾಳು ಮಾಡ್ತಕ್ಕಂತ ಈ ಸರ್ಕಾರ, ಆ ಸರ್ಕಾರಕ್ಕೆ ಇವತ್ತೇ ನಾವೆಲ್ಲರೂ ಕೂಡಿದ್ದೇವೆ. ಇದು ನಿಟ್ಟಿನಲ್ಲಿ ಇವತ್ತು ಇದು ಸಣ್ಣ ಪ್ರಮಾಣ ಹೋರಾಟ, ಇದು ಸಣ್ಣ ಪ್ರಮಾಣ ಹೋರಾಟ. ಇನ್ನು ನಾವು ಚಾಲು ಮಾಡಬೇಕಾಗಿದೆ. ಆದ್ರೆ ಇವತ್ತು ಸಣ್ಣ ಪ್ರಮಾಣ ಹೋರಾಟ ನಾವು ಅನ್ಕೊಳ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಮುಂದಿನ ದಿನದಲ್ಲಿ ಯಾವ ರೀತಿಯಿಂದ ನಾವು ದನಿಯೊತ್ತಿ ತೋರಿಸ್ಬೇಕಂತಂದ್ರೆ ಇನ್ನೂ ಕೂಡ ಸಾವಿರಾರು ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರ್ಕೊಂಡು ಬೆಳೆಯತಕ್ಕಂತ ಕೆಲಸ ಮಾಡಬೇಕು. ಒಂದು ವೇಳೆ ಬಲೋ ಭಾರತ್ ಮಾತಾ ಕೀ. ಧಾರವಾಡದಲ್ಲಿ ಪ್ರತಿಭಟನೆ ಮಾಡಲು ಶುರುವಾದಾಗ ಕರ್ನಾಟಕ ಸರ್ಕಾರ ಅಲುಗಾಡಕ್ಕೆ ಶುರುವಾಯಿತು. ಯಾಕಂದ್ರೆ ವಿದ್ಯಾರ್ಥಿಗಳ ಒಂದು ಶಕ್ತಿ ರಾಜ್ಯ ರಾಷ್ಟ್ರವನ್ನು ಅಲುಗಾಡಿಸುತ್ತೆ. ಅದರಂತೆ ನಮ್ಮ ಕಲಬುರಗಿಯಲ್ಲೂ ಕೂಡ ಇವತ್ತು ಆಶಾ ಸಂಘಟನೆಯವರು, ವಿದ್ಯಾರ್ಥಿ ಸಂಘಟನೆಯವರು ಪ್ರತಿಭಟನೆ ಮಾಡ್ತೀನಿ ಅಂದಾಗ ನಾವು ಅವರಿಗೆಲ್ಲರೂ ಬೆಂಬಲ ಕೊಟ್ಟು, ಅದ್ರ ಜೊತೆಗೆ ನಾವು ವಿಡಿಯೋ ಕೂಡ ಮಾಡಿಬಿಟ್ಟೆವು. ಎಲ್ಲರೂ ಬೆಂಬಲ ಕೊಡಿ, ಯಾಕಂದ್ರೆ ನಮ್ಮ ಭಾಗದಲ್ಲಿ ಅತ್ಯಂತ ಹಿಂದುಳಿದ ಭಾಗದಲ್ಲಿದೆ. ಇಲ್ಲಿದ್ದಂತ ಉಸ್ತುವಾರಿ ಸಚಿವರ ಆಸ್ತಿ ಮೇಲಾಗ್ತಾ ಇದೀವಿ, ನಮ್ಮ ಬಡವರಿಗೆ ಯಾರು ನೌಕರಿ ಸಿಗ್ತಾ ಇಲ್ಲ. ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರೇ ಇಲ್ಲಿ ಬಂದಂತ ಯಾರು ಕೂಡ ಶ್ರೀಮಂತರಲ್ಲ, ಎಲ್ಲರೂ ಅನ್ನದಾತನ ಮಕ್ಕಳು. ಅನ್ನದಾತನ ಮಕ್ಕಳಿಗೆ ನಿಮ್ಗೆ ನೌಕರಿ ಕೊಡೋದಾಗಲ್ಲ ಅಂದ್ರೆ ಹುದ್ದೆ ಬಿಟ್ಟು ಮನೆ ಹೋಗಿ ಸರ್. ಇನ್ನೊಂದು ವಿಷಯ ನೋಡಿ, ಪ್ರಬುದ್ಧ ಅಕಾಡೆಮಿ ಅಂತೇಳಿ ನನ್ನ ಕನಸಿನ ಕೂಸು ಅಂತೇಳಿ 30 ಕೋಟಿ ರೂಪಾಯಿಯ ಒಂದು ಕಟ್ಟಡವನ್ನು ಕಟ್ಟಿದ್ರೆ 500 ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತೀನಿ ಅಂದ್ರೆ ಎಲ್ಲಿದ್ದಾರೆ 500 ವಿದ್ಯಾರ್ಥಿಗಳು? ಕೇವಲ 30 ವಿದ್ಯಾರ್ಥಿಗಳಿದ್ದಾರೆ. ಅದು ಉದ್ಘಾಟನೆ ಮಾಡಿದ ತಿಂಗಳಲ್ಲೇ ಬೀಳ್ತಾ ಇದೆ. ಅಲ್ಲಿರುವ ವಿದ್ಯಾರ್ಥಿಗಳಿಗೆ ನಿಮ್ಗೆ ಸ್ಕಾಲರ್ಶಿಪ್ ಕೊಡೋದಾಗಲ್ಲ ಅಂದ್ರೆ, ಬುಕ್ ಕೊಡೋದಾಗಲ್ಲ ಅಂದ್ರೆ ರಾಜೀನಾಮೆ ಕೊಡಿ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಕಾಲಹರಣ ಮಾಡುವ ಸಚಿವರಾಗಿದ್ದೀರಿ. ವಿದ್ಯಾರ್ಥಿಗಳ ತಾಳ್ಮೆಯನ್ನ ಪರಿಶೀಲನೆ ಮಾಡಬಾರ್ದು. 53,000 ನೀವು ನಾವು ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಎಲ್ಲಿದೆ ನೋಟಿಫಿಕೇಶನ್? ನೀವು ಹೇಳ್ತೀರಾ ನಿಮ್ಮ ಟ್ಯಾಕ್ಸ್ ಖಾತೆಯಲ್ಲಿ 40,000 ಹುದ್ದೆಗಳನ್ನು ಕರೆದಿದ್ದೇವೆ ಅಂತ ಹೇಳಿ. ನಿಮ್ಮದೇ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಷ್ಟು ಸಾವಿರ ಹುದ್ದೆಗಳು, PDO ಹುದ್ದೆಗಳು ಖಾಲಿ ಇದಾವೆ. ಎಲ್ಲ ಇಲಾಖೆ ಯಾವುದೇ ಒಂದು ಇಲಾಖೆ ಇಲ್ಲದೆ, ತಾರತಮ್ಯ ಇಲ್ಲದೆ ಎಲ್ಲ ಇಲಾಖೆಯಲ್ಲಿ 1 ಲಕ್ಷ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದಂತ ಸರ್ಕಾರ ವಿಧಾನಸೌಧ ಒಂದು ಮಕ್ಕಳು ಮಾಡ್ತಾರೆ. ಅವನಿಗೆ ಏನ್ ಮಾಡ್ಬೇಕಂದ್ರೆ ಅವರು ಮಾಡಿ ಎಬ್ಬಿಸ್ಬೇಕು. ಏನ್ ಈ ಸತಿ ನಾವು ಇಲ್ಲಿ ಬಂದೇವಲ್ಲ, ಈ ಕ್ರಾಂತಿ ಇದು ಮುಂದೆ ಅಲ್ಲಿ ಕಣ್ಣಿ ಕೂಡ ಮಾಡ್ಕೊಳ್ತೀವಿ. ಈ ಒಂದು ಜಾಗದಲ್ಲಿ ಹೇಳಲು ಇಷ್ಟಪಡ್ತೇವೆ. ಯಾಕಂದ್ರೆ ಇವರೆಲ್ಲ ಸರ್ಕಾರ
ಅವರು ಒಂದು ಮನೆ ಆಸ್ತಿ ಕೇಳತ್ತಿಲ್ಲ. ಈ ಕಾಯ್ದೆ ಸರ್ಕಾರ ಗಳಿಸಿದಂತ ಆಸ್ತಿ ಕೊಟ್ಟರೆ ಎಲ್ಲಾ ವಿದ್ಯಾರ್ಥಿಗಳು ಸಾಯೋ ಪೂರ ಬರಿ ಅಂತ ಊಟ ಮಾಡಬಹುದು. ಆದ್ರೆ ಇವ್ರು ಏನ್ ಮಾಡತ್ತಾರ ಅಂತಂದ್ರೆ ತಮ್ಮ ಒಂದು ಬೆಳೆಯನ್ನು ಬೆಳೆಸೋಕೋಸ್ಕರ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಮತ್ತೆ ಅದೇ ರೀತಿ ಏನ್ ಮಾಡ್ತಾರ ಅಂತಂದ್ರೆ ಈ ಬಿಟ್ಟಿ ಭಾಗ್ಯವನ್ನು ಹೇಳ್ಯಾರ. ಈ ಬಿಟ್ಟಿ ಭಾಗ್ಯ ಯಾರಿಗ್ ಬೇಕ್ರಿ? ಬಿಟ್ಟಿ ಭಾಗ್ಯ ತಗೊಂಡು ಏನ್ ಮಾಡ್ತೀರಿ? ನಮ್ಗ ಏನ್ ಬಿಜಾಪುರ ಈ ಧಾರವಾಡದಲ್ಲಿ 2-3 ವರ್ಷ ಓದಿದಂತ ವಿದ್ಯಾರ್ಥಿಗಳು ತಂದೆ ತಾಯಿ ರೊಕ್ಕ ಕೊಡಲಾಗದೆ ಇವತ್ತು ಬೀದಿಗಿಳಿದು ಒಂದು 4,000-5,000 ಒಂದು ಕೆಲಸಕ್ಕೋಸ್ಕರ ಮಾಡಿ ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡಿ ಓದ್ಲಕತ್ತಾರ. ಅವ್ರ ಕಷ್ಟ ಕೇಳೋರು ಯಾರು? ಕೇಳಂತ ಸರ್ಕಾರ ನೀತಿ ಮಾಡಕತ್ತ ನಾವ್ ಯಾರಿಗ್ ಕೇಳಬೇಕು? ಎಲ್ಲರೂ ಬಲಿ ಎತ್ತಬೇಕು. ಏನ್ ಕಾಂತಕುಮಾರ್ ಸರ್ ಅವರು ಏನು ಈ ಧ್ವನಿ ಎತ್ತಿದಾರಲ್ಲ, ಈ ಮೊನ್ನೆ ಧಾರವಾಡದ ಕ್ರಾಂತಿ ಆಯ್ತು, ಅವ್ರ ಮೇಲೆ ಬಿಟ್ಟಿ ಕೇಸ್ ಹಾಕಿದ್ರು. ಏನ್ ಕಾಂತಕುಮಾರ್ ಸರ್ ಏನ್ ಸಿದ್ದರಾಮಯ್ಯ ಅವ್ರ ಮನೆ ಹತ್ತಿ ಕೇಳಬೋದಾರ? ಸರ್, ಸರ್ಕಾರದಿಂದ ಒಂದು ಸರ್ಕ್ಯುಲೇಷನ್ ಬಂದಿದೆ. 2026-27 ಶೈಕ್ಷಣಿಕ ಸಾಲಿಗೆ ಎಲ್ಲಾ ಸರ್ಕಾರಿ ಅನುದಾನ ರಹಿತ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕಗಳು ಇರುವುದಿಲ್ಲ ಅಂತೇಳಿ. ಅಂದ್ರೆ ಇವನ್ನೆಲ್ಲವನ್ನ ತೆಗೆದುಬಿಟ್ಟು ಇದ್ರ ಜಾಗದಲ್ಲಿ ನಾವು ಒತ್ತಡ ಹಾಕಿದ್ದಕ್ಕೆ ಮೌಲ್ಯ ಶಿಕ್ಷಣವನ್ನ ತಗೊಂಡ್ಬರಕ್ ಹೊರಟಿದ್ದಾರೆ ಸರ್. ಹಂಗಂದ್ರೆ ಮಕ್ಕಳಿಗೆ ಇದು ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕಗಳು ಬೇಡವಾ ಸರ್? ಇದು ಇವರಿಗೆ ಒಲಿಂಪಿಕ್ ಅಲ್ಲಿ ಮೆಡಲ್ ಬೇಕು, ಪ್ರತಿ ಶಾಲೆಗೆ ದೈಹಿಕ ಶಿಕ್ಷಕರು ಬೇಡ. ನಮಗೆ ಎಷ್ಟೊಂದು ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಸರ್. ನಾವ್ ಎಷ್ಟು ಹೋರಾಟ ಮಾಡಿದ್ವಿ. ನಮ್ಮ ನಿರುದ್ಯೋಗಿ ದೈಹಿಕ ಶಿಕ್ಷಣ ರಕ್ತದಿಂದ ಪತ್ರ ಬರ್ದಿದೀವಿ ಸರ್. ರಕ್ತದಿಂದ ಪತ್ರ ಬರೆದು ಸಾಕಷ್ಟು ಸಲ ಹೋರಾಟ ಮಾಡಿದ್ರು ಕೂಡ ನಮ್ದು ನೇಮಕಾತಿ ಮಾಡಿಲ್ಲ. ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಕಡ್ಡಾಯ ಮಾಡ್ಬೇಕನ್ನೋದಕ್ಕೆ ದೈಹಿಕ ಶಿಕ್ಷಕರು ಬಲಿಯಾಗಿದ್ದೀವಿ ಸರ್. ನಾವು ದೈಹಿಕ ಶಿಕ್ಷಕರು ಬಲಿಯಾಗಿದ್ದೀವಿ. ಸೊ ಹಂಗಾಗಿ ನೀವು ಮೌಲ್ಯ ಶಿಕ್ಷಣ ಮಾಡ್ತೀರಾ, ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಬೇಕು, ಸಪರೇಟ್ ಮಾಡ್ರಿ. ನಮ್ಮ ಶಿಕ್ಷಣ ಪಠ್ಯ ಪುಸ್ತಕಕ್ಕೆ ನೀವು ಯಾವುದೇ ಕಾರಣಕ್ಕೂ ನೀವು ಇದು ಮಾಡಂಗಿಲ್ಲ. ನಮ್ಮ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ನೋವು ಅನುಭವಿಸ್ತಾ ಇದೀವಿ. ನಮಗೆ ನ್ಯಾಯ ಬೇಕು. ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಸರ್.